ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಅಮ್ಮನ ಮನೆ. 1 ವೀಕ್ ಇಲ್ಲೇ ಇರೋದ್ರಿಂದ ಅಮ್ಮನ ಮನೆಯಿಂದ ವ್ಲಾಗ್ನ ಮಾಡೋದನ್ನು ಕೂಡ ನೀವು ನೋಡ್ಬೋದು. ಬ್ಯಾಂಗ್ಳೂರಲ್ಲಿ ಬೇರೆ ಥರ ಇರುತ್ತೆ, ಗ್ರೀನರಿ ಆ ಥರ ಏನೂ ಇರಲ್ಲ. ಬಟ್ ಇಲ್ಲಿ ನಂಗೆ ತುಂಬ ಇಷ್ಟ. ಈ ವೆದರ್ ಆಗಲಿ ಅಥವಾ ಗ್ರೀನರಿ ಎಲ್ಲ ಫುಲ್ ಇದೆ ಅಲ್ವಾ, ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿಂದ ಕೂಡ ವ್ಲಾಗ್ನ ನೀವು ನೋಡ್ಬೋದು 1 ವೀಕ್ ಇರೋದ್ರಿಂದ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ರೆಡಿ ಆಗಿದ್ದೀನಿ. ಯಾಕಂತಂದರೆ ಸ್ವಲ್ಪ ಊರಿಗೆ ಹೋಗೋದಿತ್ತು, ಸ್ವಲ್ಪ ಕೆಲಸ ಇದೆ. ಹಾಗಾಗಿ ನಾನು ಅಮ್ಮ ಅಣ್ಣ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ತಿಂಡಿನೂ ಕೂಡ ಇನ್ನು ಮನೇಲಿ ಮಾಡಿಲ್ಲ. ನಮ್ಮಮ್ಮ ಇಷ್ಟು ಬೇಗ ತಿಂಡಿನೂ ತಿನ್ನಲ್ಲ, ಇನ್ನು ಅಣ್ಣನೂ ಕೂಡ ತಿನ್ನಲ್ಲ. ಅವರು ಕೂಡ ಎದ್ದು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೊರಡಬೇಕು. ಹಾಗಾಗಿ ತಿಂಡಿ ಇನ್ನೂ ಮಾಡಿಲ್ಲ ಮನೆಯಲ್ಲಿ. ಇನ್ನು ನನ್ನೊಬ್ಳಿಗೋಸ್ಕರ ಬೇಗ ಮಾಡೋದು, ಇನ್ನು ಸಂಜೆ ಬರೋವರೆಗೂ ಅದಾಗೇ ಇರುತ್ತೆ ಅಲ್ಲ, ಏನಾದರೂ ಉಳ್ಕೊಂಡ್ಬಿಟ್ರೆ. ಹಾಗಾಗಿ ಹೊರಗಡೆನೇ ಏನಾದರೂ ತಿನ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಹೋಗಿ ಬರಬೇಕು, ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು. ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ನೀವು ಕೇಳಿರ್ಬೋದು, ಇತ್ತೀಚೆಗೆ ರಾಮನಗರ ಸೈಡ್ ಒಂದು ಊರಲ್ಲಿ ಒಂದು ಹುಡುಗಿದೇನೋ ಡೆತ್ ಕೇಸ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದು ಆ್ಯಕ್ಚುಲಿ ನಮ್ಮನೆ ಪಕ್ಕದ ಮನೆ ಹುಡುಗಿನೇ. ನಮ್ಮದು ಬಂದು ಕುರುಬರಹಳ್ಳಿ ಅಂತೇಳಿ, ವೆಂಕಟದೊಡ್ಡಿ ಕುರುಬರಹಳ್ಳಿ. ಅಲ್ಲಿ ಪಕ್ಕದ ಮನೆ ಇದೆ ಹುಡುಗಿದು ಆ ಥರ ಆಗಿದ್ದು. ಸೊ ಅವರು ಕೂಡ ನಿನ್ನೆ ಫೋನ್ ಮಾಡಿದ್ರು ಮಣ್ಣಿಗೆ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೇನೆ, ಸ್ವಲ್ಪ ಲೇಟ್ ಆಗೋಯ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅವ್ರು ಬೇಗನೆ ಮಣ್ಣು ಮಾಡ್ತೀವಿ ಅಂತ ಹೇಳಿದರೆ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಅವ್ರೂ ಕೂಡ ಮಾತಾಡ್ಸ್ಕೊಂಬರ್ಬೇಕು. ಪಾಪ ಎಲ್ಲ ದುಃಖದಲ್ಲಿರ್ತಾರೆ. ಸೊ ಹೋಗಿ ಅವ್ರೂ ಕೂಡ ಮಾತಾಡಿಸ್ದಂಗೂ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ಹೊರಡ್ತಾ ಇದ್ವಿ. ಇನ್ನೂ ಬೇಗನೆ ಹೊರಡಬೇಕಿತ್ತು. ಇವರೆಲ್ಲ ಎದ್ದು ರೆಡಿಯಾಗೋದೇ ಕಷ್ಟ ಆಯಿತು. ನಾನೇ ಬೇಗ ಎದ್ದು ರೆಡಿಯಾಗಿದ್ದು. ನಮ್ಮಮ್ಮ ಈಗ ಸ್ನಾನ ಮುಗಿಸ್ಕೊಂಬಂದರು. ಇನ್ನು ಅಣ್ಣ ನಾವೆಲ್ಲ ರೆಡಿ ಆದಮೇಲೆ ನೀವು ಎದ್ದೇಳಿಸಿ ಅಂತ ರಾತ್ರಿನೇ ಹೇಳಿದ್ದ. ಈಗ ಅವನು ಎದ್ದು ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನು ಅವನು ಬಂದಾದಮೇಲೆ ಎಲ್ಲರೂ ಹೊರಡಬೇಕು. 2 ವೀಲರಲ್ಲೇ ಹೋಗ್ತಾ ಇರೋದು. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ನಾನು ಅಮ್ಮ ಹೋಗ್ತೀವಿ. ಅಣ್ಣ ಗಾಡೀಲಿ ಬರ್ತಾರೆ. ಇನ್ನು ಅಲ್ಲಿ ಊರಲ್ಲೆಲ್ಲ ಸ್ವಲ್ಪ ಓಡಾಡೋಕ್ಕೆಲ್ಲ 2 ವೀಲರ್ ಬೇಕೇ ಬೇಕು. ಸೊ ಹಾಗಾಗಿ ಅವರು ಗಾಡಿ ತೊಗೊಂಬರ್ತಾ ಇದ್ದಾರೆ. ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಬಿಡೋಣ ಅಂತೇಳ್ಬಿಟ್ಟು ಬಿಸಿನೀರು ಇಡ್ತಾಯಿದ್ದೆ. ಕುಡಿಯೋದಕ್ಕೂ ಬೇಕಿತ್ತು, ಮತ್ತು ಬಾಟಲ್ಗೂ ಹಾಕ್ಕೊಂಡು ತೊಗೊಂಡೋಗೋಣ ಬಿಸಿನೀರನ್ನ ಅಂತೇಳ್ಬಿಟ್ಟು ಇಟ್ಕೊತಾಯಿದ್ದೆ. ಇನ್ನು ಹೊರಗಡೆ ಬೇರೆ ಥರ ನೀರೆಲ್ಲ ಕುಡಿಯೋದು ಅಷ್ಟು ಚೆನ್ನಾಗಿರಲ್ಲ, ಮತ್ತು ಟ್ರಾವೆಲ್ ಮಾಡ್ತಿರ್ತೀವಲ್ವ, ಹಾಗಾಗಿ ಬೇಕಾಗುತ್ತೆ ಅಂತೇಳ್ಬಿಟ್ಟು ಇಟ್ಕೊತಾ ಇದ್ದೆ. ಇನ್ನು ಪೂಜೆನೂ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಹೂವೆಲ್ಲ ತೆಗೆದು ರೆಡಿ ಮಾಡ್ಕೊತಾ ಇದ್ದೆ. ನಮ್ಮಮ್ಮನ ಮನೆ ದೇವ್ರು ಬಂದು ವೆಂಕಟೇಶ್ವರ ಸ್ವಾಮಿ, ಹಾಗಾಗಿ ಅವರು ಫೋಟೋ ವೆಂಕಟೇಶ್ವರ ಒಂದಿಷ್ಟು ದೊಡ್ಡದಾಗಿರೋದು ಇಟ್ಕೊಂಡಿದ್ದಾರೆ. ನನಗೆ ತುಂಬ ಇಷ್ಟ ವೆಂಕಟೇಶ್ವರ, ಆಂಜನೇಯ ಆ ಥರದ್ದೆಲ್ಲ. ನಾನು ಫಸ್ಟಿಂದನೇ ಇದನ್ನ ಪೂಜೆ ಮಾಡ್ಕೊಂಡು ಬಂದಿರೋದ್ರಿಂದ ಏನೋ ಒಂಥರ ಖುಷಿ ನನಗೆ ಪೂಜೆ ಮಾಡೋದು. ಸೊ ಹಾಗಾಗಿ ಪೂಜೆನೂ ಮಾಡ್ಕೊಂಬಿಡೋಣ. ಇನ್ನು ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದು ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನೇ ಮಾಡ್ಕೊತಾ ಇದ್ದೆ. ಇನ್ನು ಬಿಸಿನೀರು ಕೂಡ ಆಗಿತ್ತಲ್ಲ, ಹಾಗಾಗಿ ಫ್ಲಾಸ್ಕ್ ಹಾಕ್ಕೊಂಡೆ. ಅದು ನಾನಿಲ್ಲಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಬಿಸಿನೀರು ತುಂಬಾ ಕಾದ್ಬಿಟ್ಟಿತ್ತು. ಇನ್ನು ಅಷ್ಟು ಸುಡೋದನ್ನೆಲ್ಲ ನಾವು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಟಲ್ಗೆ ಹಾಕ್ಬಿಟ್ಟು ಹಂಗೆ ಆರೋಕ್ಕೆ ಅಂದ್ಬಿಟ್ಟು ಕ್ಯಾಪ್ ಹಾಕ್ತೇನೆ ಬಿಟ್ಟಿದ್ದೆ. ಅದು ಹಾರ್ತಾ ಇರಲಿ, ಆಮೇಲೆ ಬೇಕಾದರೆ ತೊಗೊಂಡೋಗೋಣ ಅಂಥೇಳಿ ಆ ಥರ ಮಾಡಿಕೊಂಡೆ. ಇನ್ನು ಈ ಕಡೆ ನೋಡಿ ಎಷ್ಟು ಗ್ರೀನರಿ ಥರ ಕಾಣಿಸುತ್ತೆ ಮನೆ ಮುಂದೆ ಅಂತಂದರೆ ನನಗೆ ತುಂಬ ಇಷ್ಟ. ಅಲ್ಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಅಂತ ಗಿಡಗಳನ್ನೆಲ್ಲ ಅಮ್ಮ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ, ಎಲ್ಲ ಒಂಥರ ಖುಷಿ ಕೊಡುತ್ತೆ. ವೆದರೇ ಒಂಥರ. ಇಲ್ಲೇನು ಗೊತ್ತಾ, ಒಂದು 6 ಗಂಟೆ ಆಯಿತು ಅಂತಂದರೆ ಎಷ್ಟು ಬೆಳಕಾಗ್ಬಿಟ್ಟಿರುತ್ತೆ ಅಂತಂದರೆ ನಾವು ಯಾರೂ ಫೋರ್ಸ್ಫುಲಿ ಎದ್ದೇಳೋದೇ ಬೇಡ, ನ್ಯಾಚುರಲ್ ಆಗೇನೆ ಎಚ್ಚರ ಆಗಿಬಿಡುತ್ತೆ. ಎದ್ದು ಆ್ಯಕ್ಟಿವ್ ಆಗಿ ಇಟ್ಬಿಟ್ಟಿರ್ತೀವಿ. ಬಟ್ ಅಲ್ಲಿ ಹಂಗಲ್ಲ, ವೆದರೆಲ್ಲ ಫುಲ್ಲು ಕೋಲ್ಡ್ ಇರುತ್ತೆ, ಚಳಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಅಷ್ಟು ಗಾಳಿ ಬೆಳಕು ಇಲ್ಲದೆ ಇದಾಗಿರೋದ್ರಿಂದ ಸ್ವಲ್ಪ ಮಲ್ಕೊಳ್ಳೋಣ ಅನ್ನೋ ಫೀಲ್ ಆದರೂ ಇರುತ್ತೆ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಆ ಥರ ಅನಿಸುತ್ತೆ. ಬಟ್ ಇಲ್ಲಿ ಆ ಥರ ಅನಿಸಲ್ಲ. ಈ ವಾತಾವರಣನೇ ಒಂಥರ ಇಷ್ಟ. ನನಗೆ ತುಂಬ ಇಷ್ಟ ಇದು. ಫಸ್ಟ್ ನನಗೆ ಅಷ್ಟು ಅರ್ಥನೇ ಆಗ್ತಾ ಇರಲಿಲ್ಲ. ಇವಾಗ ನಾವು ಅಲ್ಲಿ ಇರೋದ್ರಿಂದ ಇಲ್ಲಿದೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದೊಂದು ಮನಸ್ಸಿಗೆ ಬರ್ತಾನೆ ಇರುತ್ತೆ ಅವಾಗವಾಗ. ಇನ್ನು ನಂದು ಕೂಡ ಪೂಜೆ ಎಲ್ಲ ಆಯಿತು. ಹಾಗಾಗಿ ಅಮ್ಮನೊಂದು ಸಲ ಮಾತಾಡ್ಸೋಣ, ನೋಡೋಣ ಏನು ಹೇಳ್ತಾರೆ ಅಂತ ಮಾತಾಡಿಸ್ತಾ ಇದ್ದೆ. ಆಯ್ತಮ್ಮ ಪೂಜೆ ಎಲ್ಲ? ಪೂಜೆ ಎಲ್ಲ ಆಯಿತು. ತಿಂಡಿ ಇಲ್ಲ, ಮಾಡಲ್ಲ. ಯಾಕೆ? ಇಷ್ಟೊತ್ತಿಗೆ ಮಾಡಲ್ಲ. ನಾನು ವೀಡಿಯೋ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಅನಿಸಲ್ವಾ? ಏನು ಅನಿಸಲ್ಲ.
ಅಲ್ಲ ಖುಷಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಏನು ಬೇಜಾರಿಲ್ಲ, ಖುಷಿ ಆಯ್ತು. ಯಾರಾದ್ರೂ ಏನಾದ್ರು ಅಂತಾರೆ ಇವಳಿಗೆ ಯಾಕೆ ಬೇಕು? ನಾವು ಚೆನ್ನಾಗಿರ್ಬೇಕು ಅನ್ನೋದು ನಮ್ಗೆ ಇಷ್ಟ. ನಮ್ಗ್ ಖುಷಿ ಕೆಲವರೆಲ್ಲ ಏನಪ್ಪ ಇದು ವಿಡಿಯೋ ಅದು ಇದು ಅಂತೆಲ್ಲ ಮಾಡ್ಕೊಂಡಿದ್ದಾಳಲ್ಲ ಅಂತ ಅಂತಾರಲ್ವ. ಏನಿಲ್ಲ, ನಮ್ಮ ಖುಷಿ ನಮ್ಗೆ ಇಷ್ಟ. ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟು ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಇನ್ನು ಅಣ್ಣಂಗೂ ಕೂಡ ಏನಷ್ಟು ಇದಿರಲಿಲ್ಲ. ಇನ್ನು ಪ್ರತಿಯವರು ಕೂಡ ಓಕೆ ಮಾಡ್ಕೋ, ನಿನ್ನ ಇದನ್ನ ಎಂಜಾಯ್ಮೆಂಟ್ ನೀನು ಮಾಡ್ಕೋ, ಏನಿಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದರೆ ಅವ್ರೇನಂತಂದರೆ ಅವ್ರ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಎಂಜಾಯ್ ಆಯ್ತಾರೆ, ಹಾಗಾಗಿ ನಾನು ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸಲ್ಲ ಅಷ್ಟೇ. ಇನ್ನು ಅಮ್ಮ ಅಣ್ಣ ಎಲ್ಲ ಇರ್ತಾರಲ್ವ, ಅವರಿಗೆ ಏನಿಲ್ಲ ಕಂಫರ್ಟ್ ಇದೆ, ಮಾಡು ನೀನು ಈಗೆಲ್ಲ ಮಾಡಲ್ವಾ, ಅದರಲ್ಲಿ ಏನಿದೆ ಅಂತೇಳಿ ಅವ್ರು ಸಪೋರ್ಟ್ ಮಾಡ್ತಾರೆ. ಫಸ್ಟು ನಾನು ವಿಡಿಯೋ ಮಾಡ್ತಿಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮಮ್ಮನೇ. ಇನ್ನು ಖುಷಿ ಆಗುತ್ತೆ ನಮಗೆ, ಯಾಕಂದರೆ ಕೆಲವರು ಹೆಣ್ಮಕ್ಳಿಗೆ ಏನಾದರೂ ಮಾಡ್ತೀನಿ ಅಂತ ಅಂದಾಗ ಸಪೋರ್ಟ್ ಇರಲ್ಲ, ಅಥವಾ ಭಯ ಇರುತ್ತೆ, ಯಾರಾದರೂ ಏನಾದ್ರು ಅಂತಾರೇನೋ ಮಾಡ್ತಾರೇನೋ ಅನ್ನೋ ಭಯ ಇರುತ್ತೆ. ಈ ಥರ ಯಾರಾದರೂ ಸಪೋರ್ಟ್ ಮಾಡೋರಿದ್ದಾಗ ಅದು ನಮ್ಮ ಕೈಲಿ ಆಗುತ್ತೋ ಇಲ್ವೋ, ಬಟ್ ಕಾನ್ಫಿಡೆಂಟ್ ಅಂತೂ ಬರುತ್ತೆ ಅಲ್ವಾ, ಏನಾದರೂ ಒಂದು ಮಾಡೋಣ ಅಂತೇಳಿ. ಸೊ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಮೇಜರಾಗಿ ತುಂಬ ಭಯ ಇದ್ದಿದ್ದೇನು ಅಂತಂದರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬ್ಯಾಡ್ ಕಮೆಂಟ್ಸ್ ಬಗ್ಗೆ. ಯಾರಾದರೂ ಏನಾದ್ರೂ ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ ಹೆಂಗೆ ಅದನ್ನು ಆನ್ಸರ್ ಮಾಡೋದು. ಈವನ್ ಪ್ರತಿಯವರು ಕೂಡ ಅದೇ ನನಗೆ ಹೇಳಿದ್ದು, ಓಕೆ ಇವಾಗ ಮಾಡ್ತೀಯಮ್ಮ, ಅಟ್ಲೀಸ್ಟ್ ಈಗ ಎಲ್ಲರೂ ಒಂದೇ ವೇನಲ್ಲಿ ನೋಡಲ್ಲ, ಕೆಲವರು ಪಾಸಿಟಿವ್ ಆಗಿ ತೊಗೋತಾರೆ, ಕೆಲವರು ನೆಗೆಟಿವ್ ಆಗಿ ತೊಗೋತಾರೆ. ಅದರಲ್ಲಿ ಏನಾದರೂ ಬ್ಯಾಡ್ ಕಮೆಂಟ್ಸ್ ಬಂದಾಗ ನಿಮ್ಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದು ಇದಿರಬೇಕು ಅಂತ ಅವರು ಅದನ್ನೇ ಹೇಳಿದ್ದು. ಸೊ ನನಗದು ಮೇಜರಾಗಿ ನನಗೆ ಬೇರೆಯವರೆಲ್ಲ ಯಾರು ಏನು ಅನ್ಕೊತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಮೆಂಟ್ಸ್ಗೆ ಹೇಗಪ್ಪ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನೋದೊಂದು ಫಿಯರ್ ಇತ್ತು. ಬಟ್ ನೋಡೋಣ, ಯಾಕಂದರೆ ನಾನು ಬ್ಯಾಡ್ ಕಮೆಂಟ್ಸ್ ಹಾಕೋ ಇದರಲ್ಲಿ ಯಾವುದನ್ನು ಕೂಡ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ನೋಡೋಣ, ಅದು ಜನಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಅದನ್ನೇ ಹೇಳೋದು, ಬ್ಯಾಡ್ ಕಮೆಂಟ್ಸ್ ಹಾಕ್ತೀನಿ ಅಂತ ಅನ್ನೋರು ಅದನ್ನು ಫೀಡ್ಬ್ಯಾಕ್ ಥರ ಕೊಡಿ ಅಷ್ಟೇ. ಯಾಕಂತಂದರೆ ಈಗ ವೇ ಇರುತ್ತೆ, ಹೇಳೋದಕ್ಕೂ ಒಂದು ವೇ ಇರುತ್ತೆ. ಗುಡ್ ವೇನಲ್ಲಿ ಹೇಳಿದ್ರೆ ನಾವು ಕೂಡ ಅರ್ಥ ಮಾಡ್ಕೊತೀವಲ್ವ, ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡ್ತಾ ಇದ್ದೀರಮ್ಮ? ಏನ ಹೂ ಬಂದೈತಾ? ಹಾಂ 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 ಹಾಂ. ಈ ಅಜ್ಜಿ ಬಂದು ನಮ್ಮ ಪಕ್ಕದ ಮನೆ ಅಜ್ಜಿ. ಎಷ್ಟು ಏಜ್ ಆಗಿದೆ ನೋಡಿ, ಆದ್ರೂ ಕೂಡ ಒಂದೊಂದು ಸಲ ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಅಲ್ಲೆಲ್ಲ ತೊಳೆಯೋದು ಇದು ಮಾಡೋದು ಮಾಡ್ತಿರ್ತಾರೆ. ಹಾಗಾಗಿ ಮಾತಾಡಿಸ್ತಾ ಇದ್ದೆ. ಇನ್ನು ಅಮ್ಮನೂ ಕೂಡ ತಲೆ ಬಾಚ್ಕೊಡು ಅಂತ ಹೇಳ್ಬಿಟ್ಟು ಕೇಳಿದ್ನ, ಹಾಗಾಗಿ ತಲೆ ಬಾಚ್ಕೊಡ್ತಾಯಿದ್ರು. ಇವ್ರು ಎಲ್ಲಿಂದ ಹೇಳಿದ್ರಪ್ಪ? ಮೇಲಿಂದ ಹೇಳಿದ್ದಾರೆ. ಹಂಗೆ ಹೇಳಿದ್ರೆ ಚಂದ. ಏರ್ ಕಟ್ ಮಾಡಿಸ್ಬೇಕಾ ನಾವು ತುದಿ? ಈಗಲ್ವಾ ಹಣೆಯ ಬಂದಾಗ ಕಟ್ ಮಾಡಿಸಿದ್ದು. ಹಣೆಯ ಕಟ್ ಮಾಡಿದ್ದು ನನಗೆ ಯಾವಾಗ ಶಿವರಾತ್ರಿ ಟೈಮಲ್ಲಿ ಬಂದಾಗ. ಎಲ್ಲಿಮ್ಮ? ಈಗೆಲ್ಲ ಮುಗ್ದೈತಲ್ಲ. ಅಲ್ಲಿ ಇಲ್ಲ, ಅದೈತ ಫೋಟೋ ಇತ್ತು. ನಮ್ಮಮ್ಮ ತಲೆ ಬಚ್ಕೊಡು ಅಂತ ಹೇಳಿದ್ರೆ ಇದೊಂದಕ್ಕೆ ಮಾತ್ರ ತಲೆ ಬಚ್ಚೋದು ಅವರು. ಈ ಥರ ಹೆಣ್ಣು ಕೊಡೋಕ್ಕೆ 4 ಕಾಲಿಂದು ಇಲ್ಲ ಅಂತಂದರೆ ಅವರು ನೀನೇ ಬಾಚ್ಕೊ ಅಂತ ಅಂತಾರೆ ಅವರು. ಅವ್ರು ಬಾಚಲ್ಲ, ಎಣ್ಣೆನೂ ಅಪ್ಲೈ ಮಾಡಲ್ಲ ಗೊತ್ತಾ ಅವರು. ನನಗೆ ನಾನೇ ಮಾಡಿಕೊಟ್ರೆ ಮಾಡಿಸ್ಕೊತಾರೆ. ನೆನ್ನೆನೆ ಒಂದು ಸ್ವಲ್ಪ ಅವರು ನನಗೆ ಆಯಿಲ್ ಅಪ್ಲೈ ಮಾಡಿಕೊಟ್ಟಿದ್ದು. ಅಲ್ಲಿ ಬಂದರೂ ಅಷ್ಟೇ, ಬೆಂಗಳೂರಿಗೆ ಬರ್ತಾರಲ್ಲ, ನನಗೂ ಸ್ವಲ್ಪ ಹಾಕೊಟ್ಬಿಡು ಹಂಗೇನೆ. ಅವರು ನನಗೆ ಎಣ್ಣೆನೇ ಹಾಕೊಡಲ್ಲ, ನಾನು ಹಾಕ್ಸ್ಕೊಂಡೆ ಅವ್ರು ಹಾಕ್ಸ್ಕೊತಾರೆ. ಮತ್ತು ಫುಲ್ ಟೈಟ್ ಆಯಿತು. ಅಲ್ಲಿ ಹತ್ತಿ ಹತ್ರ ಟೈಟ್ ಬರುತ್ತೆ. ನಮ್ಗೆ ಅಷ್ಟು ಟೈಟ್ ಆದರೆ ತಲೆನೋವು ಬರುತ್ತೆ. ಅಯ್ಯೋ ಫುಲ್ಲು ಟೈಟ್ ಆಯಿತು. ಇಲ್ಲ ಸರೈತಿದಿರಕ ಅಲ್ಲಿ ಮೇಲೆ ಟೈಟ್ ಬರಬೇಕು, ಅಲ್ಲಿ ಕೂರ್ಬೇಕು ಅಂದರೆ ಹಿಂಗೆ ಹಾಕಿರ್ತೀನಲ್ವ ತಲೆನೋವು ಬರುತ್ತೆ. ಮಗ ನಾನು ಕಟ್ಟಬೇಕಾದ್ರೂ ಲೂಸಾಗೆ ಕಟ್ಟಾಗುತ್ತೆ ತಲೆನ. ಇಲ್ಲ ಅಂದರೆ ತಲೆನೋವು. ಇವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ನಾನು ಬಿಗ್ಗೆ ಕಟ್ಟಕ್ಕೆ ಎಷ್ಟೊತ್ತು ಅಂದರೆ ಅಷ್ಟೊತ್ತಲ್ಲಿ ಬಿಚ್ಚಿಬಿಡ್ತೀನಿ. ಇದಂತೂ ನಂಗೆ ಫುಲ್ಲು ಟೈಟ್ ಇರ್ತಿತ್ತು.
ಇನ್ನು ಚಿಕ್ಕ ರಿಬ್ಬನ್ ಆಗಿದೆ, ತುದಿ ಗಂಟೆ ಎಣ್ಬಿಡೋದ್ರೆ ಚೆನ್ನಾಗಿರುತ್ತೆ. ಅದು ಸಿಗ್ತಾ ಇಲ್ಲ. ಅದೇ ಒಂಥರ ಡಾರ್ಕ್ ಟೈಪ್ ರಿಂಗ್ ಬರ್ತದಲ್ಲ, ಆ ಥರ ರಿಬ್ಬನ್ ಕಪ್ಪುದು ಅದಿತ್ತು, ಅದೆಲ್ಲ ಹಾಕಿದ್ರೆ ಗೊತ್ತಿಲ್ಲ. ಹೋಗ್ಬೇಡ ನಿಮ್ಮಲ್ಲಿ ನಾನೇ ತಂದ್ಕೊಡ್ತೀನಿ, ಹೋಗ್ಬೇಡ ಅಂತ. ಇನ್ನು ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ರೆ ಅವರಿಗೆ ಮಾತು ಬರಲ್ಲ, ಅಂದರೆ ಇಲ್ಲಿದ್ದಾರಲ್ಲ ಅನ್ನೋ ಇದ್ದಾರಲ್ಲ ಅವ್ರ ತಾಯಿಗೆ, ಹಾಗಾಗಿ ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೆ. ಅವ್ರು ನಾವೇನಾದರೂ ಊರಿಂದ ಬಂತು ಅಂತಂದರೆ ಅವ್ರಿಗೆ ಎಷ್ಟು ಖುಷಿ ಗೊತ್ತಾ. ನಾವೇನಾದರೂ ಅಲ್ಲಿತ್ತು ಅಂತಂದರೆ ನಮ್ಮ ಅಮ್ಮನ ಕೇಳ್ತಾ ಇರ್ತಾರಂತೆ, ಪಾಪ ಯಾವಾಗ ಬರುತ್ತೆ, ಪಾಪ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಕೇಳಿದಾಗ. ಅಣ್ಣಯ್ಯ ಟೈಮ್ ಆಗಲಿಲ್ವಾ? ನೀನು ಎಷ್ಟು ಗಂಟೆಗೆ ಹೇಳಿದ್ದು ರಾತ್ರಿ? ನಡೀರಿ, ಮತ್ತೆ ಟೈಮ್ ಆಗುತ್ತೆ, ಬಿಸಿಲಲ್ಲ. ನಾನೇನಿಲ್ಲ, ನಾನು ಎಷ್ಟು 6 ಗಂಟೆಗೆ ಎದ್ದಿರ, 6 ಗಂಟೆಗೆ ನಂಗೆ 5 ಗಂಟೆಗೇನೆ ಎಚ್ಚರ ಆಯಿತು. ಇವನು ರಾತ್ರಿ ನೀವೆಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಎದ್ದೇಳಿ ಅಂತ ಹೇಳದ್ನ, ಹಂಗಾಗಿ ನಾವು ರೆಡಿ ಆದಮೇಲೆ ಎದ್ದೇಳ್ಸೋಣ ಅಂತ ಎದ್ದೇಳ್ಸೋಣ. ನಾನು ಹಂಗೂ ಡೋರ್ ತಟ್ಟೆ, ಎಷ್ಟು 7:30ಗೆ ನಾನು ಡೋರ್ ತಟ್ಟಿದ್ದು. ನೀವು ಎದ್ದಿದ್ದೆ ಇವಾಗ? 7:30ಗೆ ಎದ್ದೆ. ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ 8:30 ಆಗೈತೆ. 1 ಅವರ್ ವಾಶ್ರೂಮ್ಗೆ ಹೋಗಿ ಬಂದು ಸ್ನಾನ ಹಾಕಿ ಅದು ಫುಲ್ ಚಾರ್ಜ್ ಆಗಿದ್ರೆ ಆ ಮೊಬೈಲ್ ಎತ್ಕೊಂಡು ಇದ್ರಲ್ಲಿ ಆಯ್ತೆ ಚಾರ್ಜರ್ ಅದನ್ನ ರೆಡ್ ಚೆನ್ನಾಗಿ ಸರಿ ಆಗೈತೆ ಕನ್ನಡಿ. ನಮ್ಮನೂ ಒದ್ದೆ ಬಿಟ್ಟಿದ್ದ. ಅಲ್ಲ ಅವರು ಹೊರಟವ್ರೆ, ಈಗ ಹೊರಟವ್ರೆ ಕಗ್ಲಿಪುರ ಬಿಟ್ಟವ್ರೆ. ಅಲ್ಲ ಚಾರ್ಜ್ ಹಾಕ್ಬಿಟ್ಟು ಮಗ ಆನೆ ಮಾಡಿಲ್ಲ. ಒಂದು 5 ನಿಮಿಷ ಆಗುತ್ತೆ. ಈಗೇನು ಎಣ್ಣೆ ಎಲ್ಲ ಇದಾಗುತ್ತದೆ ಕಣವ. ಅದು ಅವಾಗ ಕೂಡ ಹಣ್ಣಾದ್ರೇನೆ ಅದು ಕಪ್ ಕಲರ್ ಬರೋದು. ಸಂಜೆ ಬಂದ್ರೆ ಜ್ಯೂಸ್ ಮಾಡ್ಬಿಡ್ಬೇಕು, ಇದು ಮಾಡ್ಕೊಂಡ್ಬಿಡೋದು. ಇವಳೇ ಆಫ್ ಮಾಡಿದ್ಲೆ ಹೆಂಗ ಕಾಣಿಯಪ್ಪ, ಇಲ್ಲಿ ಎಳಿಬೇಕಾರೆ. ಇಲ್ಲ, ನಾನು ಆಫ್ ಮಾಡಿಲ್ಲ, ನಾನು ಜರ್ಕಿಸ್ಬಿಟ್ಟು ಹಾಕೇ ಇಲ್ಲ ಇವ್ರು ಹಾಕೇ ಇಲ್ಲ. ಸ್ವಿಚ್ ಆಫ್ ಮಾಡ್ಬಿಟ್ಟು ಹಾಕು, ಬೇಗ ಆಗುತ್ತೆ. ಬೇಡ ಬೇಡ, ಇದೊಂದು ಬ್ಯಾಗ್ ಎತ್ಕೋತೀನಿ ಚಿಕ್ಕದು. ಇಷ್ಟು ದಿನ ನನ್ನ ಫೋಟೋ ಇತ್ತು, ಇವಾಗ ಫ್ರೆಂಡ್ಸ್ ಫೋಟೋ ಬಂದೈತೆ. ಯಾಕೆ ಅಂದ್ರೆ ಅವರು ಇಂಪಾರ್ಟೆಂಟ್. ಹಂಗೆ ಹೌದು, ಚೆನ್ನಾಯ್ತು. ಕಷ್ಟದಲ್ಲೂ ಹೋಯ್ತಾರೆ, ಸುತ್ತಲೂ ಹೋಯ್ತಾರೆ, ಎಲ್ಲದರಲ್ಲೂ ಉಂಟು. ಚೆನ್ನಾಯ್ತು. ಫ್ಯಾಮಿಲಿ ಅಂತಲ್ಲ. ಆಫ್ ಆಯ್ತು. ಅಕ್ಕ ಗೇಟ್ ಓಪನ್ ಮಾಡು. ಆಯ್ತು ಅಕ್ಕ, ಬಾಯ್. ಇನ್ನು ನಾವು ಕೂಡ ಹೊರಟ್ವಿ. ಅವರು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಆಮೇಲೆ ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಚೆನ್ನಾಗಿರುತ್ತೆ. ನಾವು ಕೂಡ ಚನ್ನಪಟ್ಟಣ ರೀಚ್ ಆಗಿದ್ವಿ. ಅಷ್ಟರಲ್ಲಿ ಅಣ್ಣನೂ ಕೂಡ ಬಂದರು. ಇನ್ನು ತಿಂಡಿನೂ ಮಾಡಿರಲಿಲ್ಲ ಅಲ್ವಾ, ಟೈಮ್ ಆಯಿತು ಅಂತೇಳಿ ಮಂಡ್ಯದಿಂದ ಬೇಗನೆ ಬಸ್ಸಲ್ಲಿ ಬಂದ್ಬಿಟ್ಟಿದ್ವಿ. ಹಾಗೆ ಇಲ್ಲಿ ಒಂದು ಕಬ್ಬಳಮ್ಮಂದು ಹೋಟೆಲ್ ಇದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಣ್ಣ ಕರ್ಕೊಂಡು ಹೋದರು. ಹಾಗಾಗಿ ಅಲ್ಲೇ ತಿಂಡಿ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ. ನಾನು ಎಲ್ಲೋದ್ರೂ ಹೋಟೆಲಲ್ಲಿ ಬರೀ ಮಸಾಲೆ ದೋಸೆ ಒಂದೇ ತೊಗೊಳ್ಳೋದು, ಇನ್ಯಾವುದೂ ತೊಗೊಳ್ಳಲ್ಲ. ಇಡ್ಲಿ ಅದು ಬಿಟ್ಟರೆ ಮಸಾಲೆ ದೋಸೆ ತೊಗೊಂಡಿದ್ದೆ. ಇನ್ನು ತಿನ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಹಳ್ಳಿ ವಾತಾವರಣನೇ ಚೆಂದ ಅಲ್ವಾ. ಇನ್ನು ನಮ್ಮೂರು ಬಂತು ಅಂತಂದರೆ ಮಾವಿನ ತೋಟ ಶುರು ಆಗಿಬಿಡುತ್ತೆ, ಯಾಕಂದರೆ ಅಲ್ಲಿ ತುಂಬಾ ನಮ್ಮದು ಕೂಡ ಮಾವಿನ ತೋಟನೇ. ಹಾಗಾಗಿ ಬಂದ ತಕ್ಷಣವೇ ಮಾವಿನ ತೋಟದ್ದು ಸಿಕ್ಬಿಡುತ್ತೆ. ಆ ಮಾವಿನ ತೋಟ ಸಿಕ್ತು ಅಂತಂದರೆ ಓ ನಮ್ಮೂರು ಬಂತಪ್ಪ ಅನ್ನೋದೊಂದು ಖುಷಿ ಇರುತ್ತೆ. ಇನ್ನು ನಾವು ಓದಿದ ಸ್ಕೂಲೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಓಹೋ, ಅವಳು ಮೊಬೈಲು ಫುಲ್ಲು. ಹೌದಾ, ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ ನೋಡಿ, ಅದು ಕಚ್ಚುತ್ತಾ ಇರೋದು. ಮೊಬೈಲ್ ಬಿಟ್ಟು ಅವಳು ಈ ಕಡೆ ನೋಡ್ತಾನೆ ಇಲ್ಲ.
ಬಂದ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ. ಅಲ್ಲಿ ಅವ್ರ ಮಗು ಅಂತೂ ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದೆ ಅಂತಂದರೆ, ಅಂದರೆ ಕೊಡಲ್ವಂತೆ ಅವರು, ಆದರೂ ಕೂಡ ಯಾವಾಗಲಾದರೂ ಒಂದು ಸಲ ಹಿಂಗೆ ಹತ್ತಾಗ ಕೊಟ್ಟಾಗ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದೆ ನೋಡಿ. ಯಾರನ್ನೂ ಮಾತು ಆಡಿಸ್ತಾ ಇಲ್ಲ, ಅಷ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಹೋಗ್ತಾ ದಾರಿನಲ್ಲಿ ಮನೆಗೆ ಹೋಗ್ತಾ ಇದ್ದ, ಹಾಗಾಗಿ ಹೋಗ್ತಾ ದಾರಿನಲ್ಲಿ ತಿನ್ಕೊಂಡು ಹೋಗೋಣ ಅಂತೇಳಿ ಹೋದ್ವಾ. ಅಲ್ಲಿ ಒಂದು ಹೋಟೆಲು ಕೂಡ ಇತ್ತು, ಅಲ್ಲಿ ಶಂಖಪುಷ್ಪ ಎಲ್ಲ ಇತ್ತ. ಹಾಗಾಗಿ ಕಿತ್ಕೊಳ್ಳ ಅಂತ ಕೇಳಿದೆ, ಕಿತ್ಕೊಳ್ಳಿ ಮೇಡಮ್ ಅಂದರು. ಹಾಗೆ ಕಿತ್ಕೊಳ್ತಾ ಇದ್ದೆ ಅದನ್ನು. ಬಗ್ಗಿಲ್ಲ ಪಾಪ ಖಾಲಿ ಏಟಾಗಿರೋದಕ್ಕೆ ಸುಮ್ಮನೆ ಇಲ್ಲಾದ್ರೆ ಎತ್ತು ಕುಣಿಯೋದೇನೋ. ಅಯ್ಯೋ 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 ಲೇ ಅಲ್ಲೋಡೆ. ಏಟಾಯ್ತದೆ. ಇನ್ನು ನಾವು ಬರ್ತಾ ಇದ್ವಲ್ಲ, ಹಾಗೆಯೇ ಅಲ್ಲೂ ಕೂಡ ನಮ್ಮ ಅತ್ತೆ ಮನೆ ಇತ್ತು. ಹಾಗಾಗಿ ಅವ್ರ ಮೊಮ್ಮಗನ ನಾವು ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಬಂದ್ವಿ. ಆ ಪಾಪು ಒಂದು ಸಾಂಗ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಅಂದರೆ, ಫೋನ್ ಮಾತ್ರ ಅಡಿಕ್ಟ್ ಆಗಿಲ್ಲ ಅದು. ಆ ಸಾಂಗ್ ಮುಗಿಯೋವರೆಗೂ ಫೋನ್ ಹತ್ರ ಇಟ್ಕೊಂಡಿರುತ್ತೆ, ಅದಾದಮೇಲೆ ತಾನೇ ಕೊಡುತ್ತೆ. ಎಷ್ಟು ಆ್ಯಕ್ಟಿವ್ ಅಂದರೆ ನಂಗೆ ಒಂದು ಸ್ಮೈಲ್ ತುಂಬಾ ಇಷ್ಟ ಆಯಿತು. ಇನ್ನು ನಮ್ಮ ಅತ್ತೆನೂ ಕೂಡ ನನ್ನ ವೀಡಿಯೋನ ನೋಡ್ತಾರಂತೆ. ಒಂದಿನ ಅಪ್ಲೋಡ್ ಮಾಡಿಲ್ಲ ಅಂದರೆ, ಯಾಕೆ ಇವತ್ತು ವಿನುತಾ ಅಪ್ಲೋಡ್ ಮಾಡಿಲ್ವಲ್ಲ ಅಂತ ಖುಷಿಯಿಂದ ನೋಡ್ತಿರ್ತಾರಂತೆ. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಈ ಥರ ಎಲ್ಲ ಹೇಳಿದಾಗ. ಇನ್ನು ನಾವು ಮನೆಗೆ ಹೋಗೋದು ಲೇಟ್ ಆಗೋಯಿತು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.